ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವಿವತ್ತು ನೋಡ್ತಾ ಇರೋದು ನಮ್ಮ ಹೇರ್ಗೆ ಅತಿ ಅವಶ್ಯಕವಾಗಿರುವಂತಹ ಒಂದು ಪವರ್ಫುಲ್ ಆದಂತಹ ಹೆಲ್ದಿಯೆಸ್ಟ್ ಹೇರ್ ಪ್ಯಾಕ್. ಈ ಹೇರ್ ಪ್ಯಾಕ್ಗೆ ನಾವು ಯೂಸ್ ಮಾಡ್ತಾ ಇರೋದು ಬರೀ 5 ಪ್ರಾಡಕ್ಟ್ಸ್ ಮಾತ್ರ. ಪ್ರಾಡಕ್ಟ್ಸ್ನ ಎಲ್ಲ ಡೀಟೇಲ್ಸ್ ಮತ್ತು ಮೆಷರ್ಮೆಂಟ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿದೆ, ಒಂದ್ಸಲಿ ಚೆಕ್ ಮಾಡಿ. ಇದರಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್, ಕಾಫಿ ಪೌಡರ್, ಕರಿ ಲೀವ್ಸ್, ಐಬಿಸ್ಕಸ್ ಲೀವ್ಸ್, ರೋಸ್ಮೆರಿನ ಯೂಸ್ ಮಾಡ್ತಾ ಇದ್ದೀವಿ. ಮೊದಲಿಗೆ 4-5 ಗ್ಲಾಸ್ ಆಫ್ ವಾಟರ್ಗೆ ರೋಸ್ಮೆರಿ ಒಂದು 20ರಿಂದ 30 ಗ್ರಾಮ್ ಆಗುವಷ್ಟು, ಹೈಬಿಸ್ಕಸ್ ಲೀವ್ಸ್ ಅಂದರೆ ದಾಸವಾಳದ ಎಲೆಗಳು 8ರಿಂದ 9 ಎಲೆಗಳು, ಕರಿ ಲೀವ್ಸ್ ಅಂದರೆ ಕರಿಬೇವಿನ ಎಲೆಗಳು 10ರಿಂದ 15, ಇದನ್ನು ಹಾಕಿ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ, ಅಂದರೆ ಬೇಯಿಸ್ಕೋಬೇಕಾಗತ್ತೆ. ರೋಸ್ಮೆರಿ ನಮ್ಮ ಸ್ಕ್ಯಾಲ್ಪ್ ಮೇಲಿನ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ವಿರುದ್ಧ ಫೈಟ್ ಮಾಡುತ್ತೆ. ಇದರಲ್ಲಿ ನ್ಯಾಚುರಲ್ ಪ್ರಾಪರ್ಟೀಸ್ ಇರೋದ್ರಿಂದ ಹೇರ್ ಗ್ರೋತ್ನ ಬೂಸ್ಟ್ ಮಾಡುತ್ತೆ. ಇದು ಡ್ಯಾಂಡ್ರಫ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕ್ಯಾಲ್ಪ್ ಏನಾದರೂ ಹಿಚ್ಚಿ ಆಗ್ತಾ ಇದೆ ಅಂದರೆ ಕೆರೆತ ಇದ್ದರೆ ಸ್ಕ್ಯಾಲ್ಪಲ್ಲಿ ಅದನ್ನು ಕಡಿಮೆ ಮಾಡುತ್ತೆ. ರೋಸ್ಮೆರಿ ವಾಟರ್ನ ಹೇರ್ ಹೆಲ್ತ್ ಇಂಪ್ಯಾಕ್ಟ್ ಬಗ್ಗೆ ಸೈಂಟಿಫಿಕ್ ಎವಿಡೆನ್ಸ್ ಇದೆ ಅಂತ ಹೇಳ್ತಾರೆ. ಇನ್ನು ಐಬಿಸ್ಕಸ್ ಲೀವ್ಸಲ್ಲಿ ಅಮಿನೋ ಆಸಿಡ್ಸ್ ಮತ್ತು ಫ್ಲೆವನಾಯ್ಡ್ಸ್ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಇದರಿಂದ ಹೇರ್ ರೂಟಿಂದ ಸ್ಟ್ರಾಂಗ್ ಆಗುತ್ತೆ. ಇದು ಏರ್ ಫಾಲ್ ಆಗ್ತಿರೋದನ್ನು ಮತ್ತು ಹೇರ್ ಸಣ್ಣ ಆಗ್ತಿರೋದನ್ನು ಪ್ರಿವೆಂಟ್ ಮಾಡುತ್ತೆ. ಇನ್ನು ಕರಿ ಲೀವ್ಸ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವೈಟಮಿನ್ ಸಿ ಇರುತ್ತೆ, ಇದರಲ್ಲಿ ವೈಟಮಿನ್ ಬಿ ಇರುತ್ತೆ ಆ್ಯಂಡ್ ಪ್ರೋಟೀನ್ಸ್ ಇರುತ್ತೆ. ಕರಿ ಲೀವ್ಸ್ ನಮ್ಮ ಹೇರ್ನ ಗ್ರೋತ್ ಮಾಡೋದಕ್ಕೆ ಪ್ರಮೋಟ್ ಮಾಡುತ್ತೆ. ವಾಟರಲ್ಲಿ ರೋಸ್ಮೆರಿ, ಐಬಿಸ್ಕಸ್, ಕರಿ ಲೀವ್ಸ್ ಎಲ್ಲ 5 ನಿಮಿಷಗಳ ಕಾಲ ಬೆಂದ ನಂತರ 2 ಸ್ಪೂನ್ ಆಗುವಷ್ಟು ಫ್ಲೆಕ್ಸ್ ಸೀಡ್ಸ್ನ ಆ ನೀರಿಗೆ ಆ್ಯಡ್ ಮಾಡಬೇಕಾಗತ್ತೆ. ಇದರ ಜೊತೆಯಲ್ಲಿ 1 ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ನ ಆ್ಯಡ್ ಮಾಡಿ 2 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಕಾಫಿ ಪೌಡರಲ್ಲಿ ಕೆಫಿನ್ ಕಂಟೆಂಟ್ ಇರೋದ್ರಿಂದ ಇದು ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಮತ್ತು ಹೇರ್ ಲಾಸ್ನ ತಡೆಯುತ್ತೆ. ಇದು ಹೇರ್ ಫಾಲಿಕಲ್ಸ್ನಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಮಾಡುತ್ತೆ. ಇದು ಹೇರ್ ಗ್ರೋತ್ನ ಸ್ಪೀಡಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ನಲ್ಲಿ ಹೇರಳವಾದ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ವೈಟಮಿನ್ ಇ ಸಿಗೋದ್ರಿಂದ ಹೇರ್ ಸ್ಟ್ರೆಂಥನ್ ಮಾಡಿ ಬ್ರೇಕೇಜ್ ಏನಾದರೂ ಇದ್ದರೆ ಪ್ರಿವೆಂಟ್ ಮಾಡುತ್ತೆ ಮತ್ತು ಹೇರ್ ಕ್ವಿಕ್ಕರಾಗಿ ಬೆಳೆಯೋದಕ್ಕೆ ಮತ್ತು ಲಾಂಗರ್ ಆಗಿ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ವೈಟಮಿನ್ ಇ ನಮ್ಮ ಹೇರ್ ಸ್ಕ್ಯಾಲ್ಪ್ನ ನರಿಶಸ್ ಆಗಿಡುತ್ತೆ. ಮತ್ತು ನಾವು ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಕಾಫಿ ಪೌಡರ್ನ ಹಾಕಿ 2 ನಿಮಿಷಗಳ ಕಾಲ ಕುದಿಸಿರೋ ಅಂಥ ಲಿಕ್ವಿಡ್ನ ಒಂದು ಬೌಲ್ಗೆ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ, ಅಂದರೆ ಸೋಸ್ಕೋಬೇಕಾಗತ್ತೆ. ಸೋಸಿದ ನಂತರ ಇದನ್ನು 10ರಿಂದ 15 ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಕೂಲ್ ಆದಮೇಲೆ ನೀವೇ ನೋಡ್ತಿರ್ಬೋದು, ಇದು ಜೆಲ್ ಥರ ಫಾರ್ಮ್ ಆಗಿದೆ. ಈ ಲಿಕ್ವಿಡ್ನ ನಾವು ಕೂದಲಿನ ಬುಡದಿಂದ ಅಂದರೆ ಸ್ಕ್ಯಾಲ್ಪಿಂದ ನೀಟಾಗಿ ಅಪ್ಲೈ ಮಾಡಬೇಕಾಗತ್ತೆ. ಇದನ್ನು ಕೂಂಬ್ ಅಪ್ಲಿಕೇಟರ್ ಬಳಸ್ಕೊಂಡು ಕೂಡ ಅಪ್ಲೈ ಮಾಡ್ಬೋದು. ಈ ಲಿಕ್ವಿಡ್ ಹೇರ್ ಪ್ಯಾಕನ್ನು ನಾವು ವಾರದಲ್ಲಿ 2ರಿಂದ 3 ಬಾರಿ ಯೂಸ್ ಮಾಡ್ಬೋದು. ಪ್ಯಾಕ್ನ ನೀಟಾಗಿ ಹೇರ್ ಫುಲ್ಲು ಅಪ್ಲೈ ಮಾಡಿದಾದಮೇಲೆ 2 ನಿಮಿಷಗಳ ಕಾಲ ಸ್ಮೂತಾಗಿ ಮಸಾಜ್ ಕೊಡಬೇಕಾಗತ್ತೆ. ನಂತರ 40ರಿಂದ 50 ನಿಮಿಷಗಳ ಕಾಲ ಬಿಟ್ಟು ಹೇರ್ ವಾಶ್ನ ಮಾಡಬೇಕಾಗತ್ತೆ. ಈ ಹೇರ್ ಪ್ಯಾಕನ್ನು ರೆಗ್ಯುಲರಾಗಿ ನಾವು ಫಾಲೋ ಮಾಡ್ತಾ ಬಂದರೆ 1 ವೀಕಲ್ಲೇ ಹೇರ್ ಫಾಲ್ ಆಗೋದು ಸ್ಟಾಪ್ ಆಗುತ್ತೆ. ಆಮೇಲೆ ಹೇರ್ ಸ್ಟ್ರೆಂತ್ ಆಗಿ ಲಾಂಗ್ ಆಗಿ ಭಾಳ ಬೇಗ ಬೆಳೆಯುತ್ತೆ. ನಾವು ಈ ಥರ ಮನೆಯಲ್ಲಿರೋ ಅಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹೇರ್ ಪ್ಯಾಕ್ ಆಗಲಿ ಫೇಸ್ ಪ್ಯಾಕ್ ಆಗಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ಮತ್ತು ಹೇರ್ಗೆ ಹೆಲ್ದಿಯಾದ ಲೈಫ್ನ ಕೊಡ್ಬೋದು. ಇದೇ ಥರ ನನಗೆ ಗೊತ್ತಿರೋ ಅಂಥ ಹೇರ್ ಪ್ಯಾಕ್ಸ್ ಆಗಲಿ, ಸ್ಕಿನ್ ಕೇರ್ ಪ್ಯಾಕ್ಸ್ ಆಗಲಿ ಅಥವಾ ಡೈಲಿ ರೋಟೀನಲ್ಲಿ ಹೆಲ್ದಿ ಫುಡ್ಸ್ ಆಗಲಿ ರೆಸಿಪೀಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಹೇರ್ ವಾಶ್ ಆದಮೇಲೆ ರಿಸಲ್ಟ್ ಈ ಥರ ಇರುತ್ತೆ. Subscribe for more videos.